ಅರೆ ವಾ, ಅಡ್ಡಿಲ್ಲ ಮಾರುತಿ. ಎಷ್ಟೋ ದಿವಸದ ಮೇಲೆ ಪಪ್ಪ ಅಮ್ಮ ಹೆಂಗದಾರೆ ಅಂತ ಕೇಳ್ತಿದ್ದೀಯಲ್ಲ, ಏನು ನೆನಪಾಗ್ಯದ? ಇಲ್ಲಿಗೆ ಬರಬೇಕು ಅಂತ ಅನ್ನಿಸ್ತಾ ಇದೆಯಾ? ಹಂಗೇನಾರಿದ್ರೆ ಹೇಳು, ನಾನೇ ಬರ್ತೀನಿ, ಬೇಕಾರೆ ಬಂದು ಕರ್ಕೊಂಬರ್ತೀನಿ. ಇಲ್ಲ ಇಲ್ಲ, ಹಾಗೇನಿಲ್ಲ, ಕೇಳಿದೆ ಅಷ್ಟೇ. ಪವನು ನೆಕ್ಸ್ಟ್ ವೀಕ್ ಬರ್ತೀನಿ ಅಂದಾರಲ್ಲ, ಅವಾಗ ಹೋಗ್ತೀನಿ ನಾನು ಅವ್ರ ಜೊತೆ ಬೆಂಗಳೂರಿಗೆ. ಅವರು ಹೇಳಿದ್ದಾರೆ ಬಂದುಬಿಡು ಅಲ್ಲಿಗೆ ಅಂತ. ಅಷ್ಟರೊಳಗೆ ಒಂದ್ಸತಿ ಬಂದು ಹೋಗ್ತೀಯಾ ನೀನು? ಮಾತಾಡಬೇಕು ಅಂತ ಅನ್ನಿಸ್ತುಂಟು ಕಣೆ. ಅಕ್ಕ, ಏನಾಯ್ತು ಹೇಳು? ಬೇಜಾರಲ್ಲಿದೆಯಾ? ಹಂಗೇನಾರು ಇದ್ರೆ ನೀವೊಂದು ಕೆಲಸ ಮಾಡು, ನಿಮ್ಮ ಮಾವ ಇರ್ತಾರಲ್ಲ, ಅಲ್ಲಿ ಬಂದು ಬಸ್ ಹಚ್ಚಕ್ಕೆ ಹೇಳು, ನಾನು ಇಲ್ಲಿ ಬಂದು ಕರ್ಕೊಂಬರ್ತೀನಿ. ನಾನು ಕಾರ್ ತೊಗೊಂಬರ್ತೀನಿ, ನೀನು ಆ ಕಡೆಯಿಂದ ಬಸ್ಸಿಗೆ ಬಂದುಬಿಡು ಇಲ್ಲಿಗೆ. ಬಾವ ಬರೋದು ಇನ್ನೂ 1 ವಾರ ಲೇಟ್ ಆಗುತ್ತಲ್ಲನೇ, ಅಷ್ಟರೊಳಗೆ ಒಂದು ದಿವಸ ನೀನೇ ಬಂದು ಹೋಗು. ಅಲ್ಲಿ ಬಂದರೆ ಮತ್ತೆ ಸರಿ ಮಾತಾಡೋಕೆ ಆಗೋದು ಇಲ್ಲ ಮಾರತಿ. ನಿನ್ನ ಅತ್ತೆ ಹಿಂದೆ ಮುಂದೆ ಓಡಾಡ್ತಾನೇ ಇರ್ತಾರೆ. ಇಲ್ಲಿಗೆ ಬಂದರೆ ಆರಾಮಾಗಿ ಕೂತ್ಕೊಂಡು ಮಾತಾಡ್ಬೋದು. ಬರ್ತೀಯಾ? ಇಲ್ಲ ಇಲ್ಲ, ಹಾಗೆ ಬರೋಕ್ಕಾಗಲ್ಲ. ಇಲ್ಲಿ ಪಾಪು ಎಲ್ಲ ಉಂಟಲ್ಲ, ಕೆಲಸ ಸುಮಾರು ಇರ್ತದೆ. ಮತ್ತು ಇರೋ ಒಂದು ದಿವಸನೂ ನಾನು ಅಲ್ಲಿಗೆ ಬಂದರೆ ಅತ್ತೆ ಏನಾರು ತಿಳ್ಕೊತಾರೇನೋ. ಬೇಡ ಬಿಡು, ಬರಲ್ಲ ನಾನು. ನೀನೇ ಬಂದು ಹೋಗೆ ಲಾವಣ್ಯ. ಸರಿ ಸರಿ ಬಿಡು, ಹಂಗಾರೆ ಹಾಗೆ ನಾ ಬರ್ತೀನಿ, ನನಗೇನು ಪ್ರಾಬ್ಲಮ್ ಇಲ್ಲ. ಆದರೆ ನಿಮ್ಮನೇಲೆಲ್ಲ ಕೂತ್ಕೊಂಡು ಡ್ಯೂಟಿ ಮಾಡೋದು ಹೆಂಗೆ? ನಂಗೆ ರಜೆ ಇಲ್ಲ ಅಕ್ಕ ಈಗ. ನೀನೇ ಇಲ್ಲಿಗೆ ಬಂದಿದ್ರೆ ಆರಾಮಾತಿತ್ತು ನೋಡು, ಎಲ್ಲ ಆರಾಮಾತಿತ್ತು. ಎಂತ ಅಂತೆ ಲಾವಣ್ಯ? ಭಾಳ ಸಮಸ್ಯೆ ಆದರೆ ಬರೋಕ್ಕೆ ಹೇಳು. ನಿಂಗೀಗ ಹೋಗೋಕ್ಕಾಗಲ್ಲ ಅಂದರೆ ಡ್ರೈವರ್ ಕಾರ್ ಕೊಟ್ಟು ಕಳಿಸಿದ್ರೆ ಸೈ ಕರ್ಕೊಂಬರ್ತಾನೆ. ಬಸ್ಸಿಗೆಲ್ಲ ಬರೋದು ಬೇಡ ಅಲ್ಲಿಂದ. ನೀನು ಒಬ್ಳು ಹಾಗೆ ಮಾತಾಡ್ತೀನಿ ನೋಡು. ಎಂತ ಅಮ್ಮ ಏನು ಹೇಳ್ತಾ ಇದೆ? ಏನಿಲ್ಲ, ನೀ ಬರೋದಾದರೆ ಹೇಳ್ಬೇಕಂತೆ, ಡ್ರೈವರನ್ನು ಕಾರ್ ಕೊಟ್ಟು ಕಳಿಸ್ತದಂತೆ. ಅದೇ ಕರೆಕ್ಟ್ ನೋಡು. ನೀ ಬಸ್ಸಿಗೆಲ್ಲ ಬರೋಕ್ಕೆ ಹೋಗಬೇಡ. ಎಷ್ಟೊತ್ತಿಗೆ ರೆಡಿ ಆಗ್ತೀಯ ಅಷ್ಟೊತ್ತಿಗೆ ಫೋನ್ ಮಾಡು, ಬರ್ತಾರೆ. ಅಲ್ಲ, ರೆಡಿ ಆದಮೇಲೆ ಫೋನ್ ಮಾಡಬೇಡ, ತುಂಬ ಲೇಟ್ ಆಗ್ತದೆ. ಒಂದು ಅರ್ಧ ಗಂಟೆ ಮುಂಚೆ ಫೋನ್ ಮಾಡು, ಅಷ್ಟೊತ್ತಿಗೆ ಇಲ್ಲಿಂದ ಅಲ್ಲಿಗೆ ಬರೋದು ಸರಿ ಆಗ್ತದೆ. ಬೇಡ ಬೇಡ ಬೇಡ, ಹಾಗೆಲ್ಲ ಒಂದು ಮಾಡೋದು ಬೇಡ ಆತ. ಡ್ರೈವರ್ ಬಂದರೆ ನಾನೇ ಹೇಳಿ ಕರ್ಸ್ಕೊಂಡಿದ್ದು ಅಂತ ಅಂದ್ಕೋತಾರೆ. ಬೇಡ, ಹಾಗೆಲ್ಲ ಮಾಡೋದು ಬೇಡ. ಹೇಳು ಅಮ್ಮಗೆ, ನೀನೇ ಬಂದರೆ ಚೆನ್ನಾಗಿರ್ತಿತ್ತು. ಈಗ ಸುಮ್ಮನೆ ಬಂದಿದ್ರು, ಜೊತೆಗೆ ನಾನು ಬರ್ತಿದ್ದೆ ನಿನ್ನ ಜೊತೆ. ಏನಾಗ್ಯದಕ್ಕ? ಎಂತ ಆಗಿದೆ ಹೇಳು? ಅಕ್ಕಪಕ್ಕ ಯಾರು ಆಧಾರನ್ನು ನೋಡ್ಕ. ನಿನ್ನ ಅತ್ತೆ ಅಂತೂ ಎಷ್ಟು ದೂರ ಇದ್ರೂ ಕೇಳಿಸ್ಕೊತಾರೆ ಮಾರತಿ, ಭಾಳ ಶಾರ್ಪದೆ ಅವ್ರ ಕಿವಿ. ಏನು ಪ್ರಾಬ್ಲಮ್ ಏನಾಗಿದೆ? ಭಾಳ ಬೇಜಾರಾಗ್ತದೆಯಾ ನಿಂಗೆ? ಬೇಜಾರು ಅಂತ ಅಲ್ಲ, ಪವನ್ ಹೇಳಿದರು ಹೋಗೋಣ ಬೆಂಗಳೂರಿಗೆ ಅಂತ. ನಾನೇ ಇಲ್ಲೇ ಇದ್ದಿದ್ದು, ಇಲ್ಲಿರೋ ಖುಷಿ ಆಗ್ತದೆ ಅಂತ. ಈಗ ನೋಡಿದ್ರೆ ಆ ಥರ ಎಲ್ಲ ಏನೂ ಇಲ್ಲ. ಕೆಲಸ ಮಾಡಿ ನನಗೂ ಸಾಕಾಗಿ ಹೋಗ್ತದೆ. ಎಷ್ಟು ಕೆಲಸ ಮಾಡಿದ್ರು ನೀನು ಕೆಲಸ ಮಾಡಲ್ಲ ಅಂತಲೇ ಹೇಳ್ತಾರೆ ಅತ್ತೆ. ಮೊದಲೆಲ್ಲ ಈ ಥರ ಇರಲ್ಲ. ನಂಗೆ ಏನು ಮಾಡ್ಬೇಕಂತಲೇ ಗೊತ್ತಾಗಲ್ಲ. ಯಾವ್ದಾರು ಒಂದು ತಿನ್ನೋದೆಲ್ಲ ಅವರ ಪಲ್ಯ ತಂದುಕೊಡು, ಏನಾಗಲ್ಲ ಅಂತಾರೆ. ನಾನು ತೊಗೊಂಡೋಗಿ ಕೊಟ್ಟು ಅವ್ರು ತಿಂದಮೇಲೆ ಈ ಕಡೆಯಿಂದ ಅತ್ತೆ ಬೈತಾರೆ, ನಿಂಗೇನಷ್ಟು ಬುದ್ಧಿ ಇಲ್ಲನೋ ಬಾಣಂತಿಗೆ ಅದನ್ನೆಲ್ಲ ಕೊಡ್ತಾರನೋ ಅಂತ. ಅದೇ ಒಂಥರ ಬೇಜಾರು ನನಗೆ. ದಿವಸ ಇದೇ ಆಗಿದೆ. ಪವನ್ ಬೇರೆ ಇಲ್ಲ, ಏನು ಮಾಡೋದಂತಲೇ ಗೊತ್ತಾಗಲ್ಲ. ಅಷ್ಟೇನಾ? ಬೇಡ, ಅದಕ್ಕೆಲ್ಲ ಅಷ್ಟೆಲ್ಲ ತಲೆ ಕೆಡಿಸ್ಕೊಂಬೇಡ. ನಿಂಗೆ ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡು. ಆಗಲ್ಲ ಅಂದಾಗ ಹೇಳು, ನಂಗೆ ಇಷ್ಟೇ ಆಗೋದು, ಜಾಸ್ತಿ ಕೆಲಸ ಮಾಡಿದ್ರೆ ಸುಸ್ತಾಗತ್ತೆ ನನಗೆ ಅನ್ನೋ. ಏನಾರು ಓದು ಕೂತ್ಕೊಂಡು ಸ್ವಲ್ಪ ಹೊತ್ತು. ಹಾಂ, ಮೊನ್ನೆ ಒಂದು ದಿವಸ ಓದ್ತಾ ಕೂತಿದ್ದಕ್ಕೆ ಬೈದರು ಅತ್ತೆ. ಇಲ್ಲಿಷ್ಟು ಕೆಲಸ ಅದೇ ನೀ ಏನು ಹೋಗಲ್ಲ ಓದ್ತಾ ಕೂತೀಯ ಅಂತ. ಎಂತ ಗೊತ್ತಲ್ಲ ಲಾವಣ್ಯ, ಈಗ ಮಾವನೇ ಅಡ್ಡಿಲ್ಲ, ನನ್ನ ಹತ್ರ ಚೆನ್ನಾಗಿ ಮಾತಾಡ್ತಾರೆ. ಏನು ವಿಷಯ ಇದ್ದರೂ ನನ್ನ ಹತ್ರನೇ ಬಂದು ಶೇರ್ ಮಾಡ್ಕೊತಾರೆ. ಮಾರತಿ, ನಿಮ್ಮ ಮನೇಲಿ ಎಲ್ಲರೂ ಒಂದೊಂದು ಥರ ವಿಚಿತ್ರದವ್ರೆ. ಯಾರನ್ನು ನಂಬಕ್ಕೇನು ಹೋಗಬೇಡ. ಯಾರ್ಯಾರು ಯಾವಾಗ ಎಷ್ಟೆಷ್ಟು ಸುತ್ತು ಕಮ್ಮಿ ಆಗ್ತದೋ ಜಾಸ್ತಿ ಆಗ್ತದೋ ಒಂದು ಗೊತ್ತಾಗಲ್ಲ. ಈಗೇನು ಹೇಳೋ, ನಾನು ಬರ್ಬೇಕಾ?
ಹ್ಞೂ ಕಣೆ, ಬಾರೆ ಲಾವಣ್ಯ, ಬಾ ನಾ ವೆಯ್ಟ್ ಮಾಡ್ತಿರ್ತೀನಿ. ಸರಿ ಸರಿ ಬಿಡು. ಸರಿ ಬರ್ತೀನಿ. ಅಮ್ಮ ಇಲ್ಲೇ ಅದೇ ಕೊಡ್ಬೇಕಾ? ಬೇಡ ಬೇಡ, ಕೊಡೋದೇನು ಬೇಡ, ಕೇಳಿದೆ ಅಂತ ಹೇಳು. ನಾಳೆ ಬಾ ಮತ್ತೆ. ಸರಿ ಸರಿ ಬರ್ತೀನಿ ಬಿಡು. ನೀ ಮತ್ತೆ ನನ್ನೇ ದಾರಿ ಕಾಯ್ತಾ ಊಟ ತಿಂಡಿ ಎಲ್ಲ ಮಾಡದೇ ಇರಬೇಡ ಆತಾ. ನಾ ಸಂಜೆ ಸರಿಗೆ ಬರ್ತೀನಿ. ಎಂತ ಅಂತೆ? ಎಂತ ಆಗ್ಯದಂತೆ? ನೀನೊಂದು ಹೇಳಿದ ಮಾತು ಕೇಳಲ್ಲ. ಹೇಳ್ತಿದ್ದೀನಿ ಅವಳನ್ನೇ ಬರೋಕ್ಕೆ ಹೇಳು ಅಂತ, ನೋಡಿದ್ರೆ ನಾನೇ ಬರ್ತೀನಿ ಅಂತೀಯ. ಕಾರ್ ಕಳಿಸ್ಬೋದಿತ್ತು, ಡ್ರೈವರ್ ಹೋದರೂ ಹೋಗ್ಬೋದಿತ್ತು, ಇಲ್ಲ ನೀನು ಹೋದರೂ ಹೋಗ್ಬೋದಿತ್ತು. ಏನಾಗ್ಯದಂತೆ? ಎಷ್ಟು ರೀತಿ ಏನು ಅತ್ತೆ ಮನೆ, ಅತ್ತೆ ಅಷ್ಟು ಒಳ್ಳೆಯವರು, ಹಾಗೆ ಹೀಗೆ ಅಂತಿತ್ತು. ಸಣ್ಣ ಪುಟ್ಟ ಈ ಥರದವು ಗೊತ್ತಾಗಬೇಕು, ನಿಂಗೆ ಗೊತ್ತಿಲ್ಲ. ತೆಪ್ಪನಿಗೆ ಮೊನ್ನೆ ಅವ್ರು ಹೋಗೋಷ್ಟೊತ್ತಿಗೆ ಬೆಂಗಳೂರಿಗೆ ಹೋಗಿದ್ರೆ ಏನಾಗ್ತಿತ್ತು? ತನಗೂ ಬುದ್ಧಿ ಇಲ್ಲ, ಹೇಳ್ದವ್ರ ಮಾತು ಕೇಳಲ್ಲ. ಅಂಥದ್ದೇನಿಲ್ಲ, ಆದರೆ ಇವಳಿಗೂ ಕೆಲಸ ಮಾಡಿ ಮಾಡಿ ಸಾಕಾಗ್ತುಂಟಂತೆ. ತುಂಬ ಕೆಲಸ ಇರ್ತದೆ, ಸ್ವಲ್ಪನೂ ಟೈಮೇ ಇರಲ್ಲ ಅಂತಾಳೆ. ಏನಂಥ ಕೆಲಸ ಏನಿರ್ತದೆ ಅಂತ? ಅಲ್ಲ, ಅಂಥ ಕೆಲಸ ಏನಿರ್ತದೆ ಅಂದರೆ ಬಾಣಂತೆ ಇದ್ದ ಮನೆಯಲ್ಲನೇ ತುಂಬ ಕೆಲಸ ಇರ್ತದೆ. ಯಾರು ಒಂದು ಜನನಾರು ಮಾಡ್ಬೋದು, ಪಾತ್ರೆ ಬಟ್ಟೆ ಇವಕ್ಕೆಲ್ಲ. ಅದನ್ನೇನು ಮಾಡಲ್ಲ, ದುಡ್ಡೇನು ಬಿಚ್ಚಾರಲ್ಲ. ಬೇಡ ಅತ್ಲ ಇಲ್ಲಿ ನಮ್ಮಲ್ಲಿಂದನೇ ಕಳ್ಸೋಣ ಅಂದರೆ ಅದಕ್ಕೂ ಇನ್ನು ಏನಂತಾರ. ನಾನು ಅವತ್ತೇ ಯೋಚನೆ ಮಾಡಿದೆ, ಮತ್ತು ಹೆಂಗೋ ಇವಳು ಬೆಂಗಳೂರಿಗೆ ಹೋಗ್ತಾಳಲ್ಲ, ಇನ್ನು ನಾವು ಯಾಕೆ ಸುಮ್ಮನೆ ಜನ ಕಳಿಸೋದು, ಬೇಕಾದ್ರೆ ಅವ್ರು ಮಾಡ್ಕೊತಾರೆ ಅಂತೇಳಿ ನಾನು ಬಂದೆ. ಇವಳಿಲ್ಲೇ ಇರ್ತಾಳೆ ಅಂತ ನನಗೇನು ಗೊತ್ತು. ಪಾಪ ಕಣಮ್ಮ ಅಕ್ಕ, ಭಾಳ ಬೇಜಾರಾಗಿದೆ. ಹಂಗೆ ಕೆಲಸ ಮಾಡೋಕ್ಕೆಲ್ಲ ಬೇಜಾರು ಮಾಡ್ದೋಳೆ ಅಲ್ಲ ಅದು. ಏನಾಗಿದೆ ಏನೋ. ನಾ ಅತ್ಲ ಇವತ್ತೇ ಹೋಗ್ಬಿಡ್ಲಾ? ಬೇಡ ಬೇಡ ಅನ್ಕ, ತಡಿ. ಹೋಗ್ಬೋದು, ನಾಳೆ ಬೆಳಗ್ಗೆ ಎದ್ದು ಹೋಗ್ಬೋದು. ಎಂತ ತಿನ್ನೋಕ್ಕೆಲ್ಲ ಅದೆಯೋ ಇಲ್ಲ ಮಾರತಿ. ಈಗ ಅಲ್ಲಿ ತೊಗೊಂಡೋಗಿ ಕೊಟ್ಟರೆ ಬೇರೆಯವರಿಗೆಲ್ಲ ಹಂಚೆ ಖಾಲಿ ಮಾಡ್ತದೆ. ನೋಡ, ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ತರಿಸ್ತೀನಿ ನಿನ್ನ ಅಪ್ಪನ ಹತ್ರ, ಉಂಡೆ ಮಾಡಿಕೊಡ್ತೀನಿ. ತಗೊಂಡೋಗಿ ಅದನ್ನೇ ತಿನ್ನೋಕ್ಕೆ ಹೇಳು. ಆರೋಗ್ಯ ಸ್ವಲ್ಪ ಚೆನ್ನಾಗಿ ಮಾಡ್ಕೊಳಕ್ಕೆ ಹೇಳು. ಎಂತ ಅತ್ತೇನಾರ ಭಾಳ ಕಿರಿಕಿರಿ ಮಾಡ್ತದಂತ ಹಾಗೇನಾರು ಹೇಳ್ತಾ? ಅದೇನು ಹೇಳದೇ ಇದ್ರೆ ಇಷ್ಟು ಬೇಜಾರು ಆಗ್ತಿರಲ್ಲ ಇದಕ್ಕೆ. ಎಂತ ಹೇಳ್ತಾ ನೀವು ಸೊಸತ್ರ ಹೇಳಿ ಮರತ್ತೆ, ಯಾವುದನ್ನು ಮುಚ್ಚಿಡಕ್ಕೆ ಹೋಗ್ಬೇಡ. ಅವತ್ತಿಂದನೂ ನೀ ಇದನ್ನೇ ಮಾಡಿದ್ದು. ಅಮ್ಮ, ಏನೇ ಆದರೂ ತಂದು ನನ್ನ ಮೇಲೆ ಈ ಥರದ್ದೊಂದು ದೂರ ಹೊರಿಸ್ಬಿಡ್ತೀಯ ನೀನು. ಭಾಳ ಏನಲ್ಲ, ಆದರೆ ಸ್ವಲ್ಪ ಕೆಲಸ ಜಾಸ್ತಿ ಆಗ್ತದೆ ಅಂತ. ಎಷ್ಟು ಕೆಲಸ ಮಾಡಿದ್ರು ಮತ್ತೆ ಮತ್ತೆ ಕೆಲಸ ಹೇಳ್ತಾನೆ ಇರ್ತಾರೆ, ಆದರೂ ನೀನು ಕೆಲಸ ಮಾಡಲ್ಲ ಅಂತ ಹೇಳ್ತಾರೆ ಅಂತ ಅಷ್ಟೇ. ಏನು ಆ ಮೊಮೆಂಟಿಗೆ ಹಂಗೆ ಹೇಳ್ತೇನೋ, ಅದನ್ನೇ ಒಂದು ದೊಡ್ಡ ಇದನ್ನು ಮಾಡೋದು ಬೇಡ. ಇನ್ನೊಂದು ವಾರಕ್ಕೆ ಭಾವ ಬರ್ತಾರಂತೆ, ಕರ್ಕೊಂಡು ಹೋಗ್ತಾರಂತೆ, ಸರಿ ಆಗ್ತದೆ. ಅಲ್ಲಿ ತನಕ ನಾನು ಹೋಗ್ತೀನಿ. ನೀನು ಮತ್ತು ಫೋನ್ ಗೀನ್ ಮಾಡಿ ಏನು ಹೇಳೋಕ್ಕೆಲ್ಲ ಹೋಗಬೇಡ. ಭಾವಗೂ ಹೇಳಬೇಡ, ಭಾವ ನಮಗೂ ಹೇಳಬೇಡ. ನೀ ಹಾಗೇನಾರು ಮಾಡ್ತೀಯ ಅಂತಲೇ ನಾನು ನಿನ್ನ ಹತ್ರ ಏನು ಹೇಳಲ್ಲ, ಗೊತ್ತಾನ? ಅಲ್ಲ, ಹೇಳಬೇಡ ಅಂತೀಯಲ್ಲ, ಇದಕ್ಕೆ ಹೇಳಿದೆ ಮತ್ತೆಂತ ಮಾಡೋದೆ? ಆ ಗಂಡಸಿಗೆ ಅವತ್ತಷ್ಟು ರೀತಿ ಹೇಳಿನಿ ನಾನು. ನಮ್ಮಲ್ಲಿಂದ ಜನ ಕಳಿಸ್ತೀನಿ ಅಂತ ಹೇಳಿದ್ರೆ ಇಲ್ಲ ಇಲ್ಲ, ಇಲ್ಲಿ ಬೇಕಾದಷ್ಟು ಜನ ಆದರೆ ಹೇಳಿದ್ರೆ ಸಾಕು ಬರ್ತಾರೆ. ಇಷ್ಟು ದಿವಸ ಕೆಲಸ ಎಲ್ಲ ಕಮ್ಮಿ ಇತ್ತಲ್ಲ, ಹಾಗಾಗಿ ನಾವೇ ಬೇಡ ಅಂತ ಬಿಡಿಸಿದ್ದು ಅಂತ ಹೇಳಿದ್ರು. ಈಗ ನೋಡು, ಎಲ್ಲ ಬಾಯಲ್ಲಿ ಹೆಬ್ಬೊಬ್ಬೆ. ಇದಕ್ಕೆ ಹಿಡ್ಕೊಂಡು ಹೊಡಿಬೇಕು. ಫಸ್ಟ್ ಯಾಕೆ ಕೆಲಸ ಮಾಡಿ ತೋರಿಸಿ ಸಲಿಗೆ ಯಾಕೆ ಕೊಟ್ಕೋಬೇಕಿತ್ತು? ಆ ಹೆಂಗಸಿಗಾರು ಎಷ್ಟು ಹಂಬಾಕಿರ್ಬೇಕು. ಇದು ತವ್ರ ಮನೇಲಿ ಏನು ಕೆಲಸ ಮಾಡದೆ ಬಿಟ್ಟದೆ ಅದನ್ನು ಇದನ್ನು ನೋಡಿದ್ರೆ ಗೊತ್ತಾಗಲ್ಲ. ಕೆಲಸ ಹೇಳೋದು ಅಲ್ಲದೆ ಅದು ಮಾಡಿ ಸಾಕಾಗಲ್ಲ ಅಂತ ಹೇಳೋದು. ಗೊತ್ತಿರೋ ಸಿಟ್ಟಿಗೆ ಏನು? ಗೊತ್ತಿರೋ ಸಿಟ್ಟಿಗೆ ಏನು ಮಾಡಬೇಕು? ನಾ ಎಷ್ಟು ಸರಿ ಹೇಳಿದ್ರು ನಿಂಗೆ ಅರ್ಥನೇ ಆಗಲ್ಲ ಕಣಮ್ಮ. ಅವಳು ಇಲ್ಲಿ ಏನು ಕೆಲಸ ಮಾಡಿದ್ಲು ಬಿಟ್ಟಿದ್ಲು ಅದು ಇಂಪಾರ್ಟೆಂಟ್ ಆಗಲ್ಲ. ಈಗ ಹೋಗಿರೋದಲ್ಲಿ ನಾನು ಇಲ್ಲೇ ಇರ್ತೀನಿ ಅಂತ ಹಠ ಮಾಡಿದ್ದಿದ್ದು ಇವಳು. ಇದ್ಮೇಲೆ ಮತ್ತೆ ಸ್ವಲ್ಪ ಕೆಲಸ ಮಾಡಬೇಕಾಗ್ತದೆ. ನೀನೇ ಹೇಳ್ದಲ್ಲ ಬಾಣಂತ ಇದ್ದ ಕೆಲಸ ಜಾಸ್ತಿ ಅಂತ. ಈಗ ಅವರು ಕೆಲಸ ಮಾಡ್ತಾನೇ ಇರ್ತಾರೆ, ಅದಕ್ಕೆ ಹೇಳಿರ್ತಾರೆ. ಅಲ್ಲ, ಬಾಣಂತಿ ಇದ್ದ ಮನೇಲಿ ಕೆಲಸ ಜಾಸ್ತಿ ಅಂತ ಏನು ಅವ್ರಿಗೆ ಗೊತ್ತಿರಲ್ಲನೇ? ಅವಾಗ ಒಂದು ಜನ ಮಾಡ್ಕೋಬೇಕು ಅಂತ ಗೊತ್ತಾಗಲ್ಲ. ಅಲ್ಲ, ಅವ್ರ ಕೈಯಲ್ಲಿ ಆಗದೆ ಇದ್ರೆ ನಾವು ಮಾಡ್ತೀವಿ ಅಂತ ಹೇಳಿದ್ದನ್ನು ಒಪ್ಕೊಂಡಾರು ಒಪ್ಕೋಬೇಕು.
ಹೆಬ್ಬೊಬ್ಬೆ ಯಾಕೆ ಮಾಡ್ಬೇಕು? ಈಗ ನಿನ್ನ ಅಪ್ಪಗೆ ಇದೆಲ್ಲ ಗೊತ್ತಾದರೆ ಈಗ ಮತ್ತೆ ಸಿಟ್ಟು ಮಾಡೋಕ್ಕೆ ಶುರು ಮಾಡ್ತಾರೆ. ಅವ್ರನ್ನ ಸಮಾಧಾನ ಮಾಡೋದು ಬೇರೆ ನಂಗೊಂದು ಬದಿಯಿಂದ. ನೀನು ಹೇಳಿದ್ರೆ ಸಹಿ ಅಲ್ಲ ಅವ್ರಿಗೆ ಗೊತ್ತಾಗೋದು. ಹೇಳೋದೇ ಬೇಡ, ಸುಮ್ಮನೆ ಇದ್ಬೇಡ. ನಾನು ಸುಮ್ಮನೆ ಇಲ್ಲಿ ಇದ್ದಿದ್ದು ಬೇಜಾರಾಯ್ತು, ಅದಕ್ಕೆ ನಾನು ಹೋಗ್ತೀನಿ ಅಲ್ಲಿಗೆ ಅಂತ ಹೇಳ್ತೀನಿ. ಇಲ್ಲಿ ನಾನು ಬೆಂಗಳೂರಿಗೆ ಹೋದೆ ಅಂತಲೇ ಹೇಳಿಬಿಡು, ಅವ್ರಿಗೇನು ಗೊತ್ತಾಗಲ್ಲ. ಏನೋ ಮಾರತಿ, ಎಲ್ಲ ಒಂಥರ ಸರಿಯಾಗಿ ನಡ್ಕೊಂಡು ಹೋಗ್ತಾದೆ ಅನ್ನಷ್ಟೊತ್ತಿ ಮಧ್ಯೆ ಈ ಥರ ಒಂದೊಂದು. ಬಾವಾಗ ಫೋನ್ ಮಾಡಿ ಹೇಳೋಣ ಅಂದರೆ ಅವರು ಮೊದಲಿನ ಫೋನ್ ರಿಸೀವೇ ಮಾಡಲ್ಲ. ಹೇಳಿದ್ರು ಅವೇ ಅಂತ ಮಾಡ್ತಾನೆ. ಹಂಗಷ್ಟು ಅಪ್ಪಂತವಾಗಿದ್ರೆ ಹೋಗೋಷ್ಟೊತ್ತಿಗೆ ಅವಳನ್ನು ಕರ್ಕೊಂಡೇ ಹೋಗೋಕ್ಕಾಗ್ತಿರಲ್ಲ. ಅವಳು ಹೇಳ್ತಾಳೆ, ಅವಳು ತಿಳುವಳಿಕೆ ಇಲ್ಲ, ಅದೇ ಥರ ಹೇಳೋದು ಅಂತ ಗೊತ್ತಿಲ್ಲ ಅವನಿಗೇನ. ಒತ್ತಾಯ ಮಾಡಿ ಕರೆದಿದ್ರು ಹೋತಿದ್ಲಿ ಇವಳು. ನನಗೆ ಬೇಜಾರಾಗ್ತದೆ, ಮನೇಲಿ ಒಬ್ಬನೇ ಇರಬೇಕು ಅಂತ ಹೇಳಿದ್ರೆ ಇವಳು ಖಂಡಿತ ಹೋತಿದ್ಲು. ಅವನಿಗೂ ಅದೇ ಬೇಕಾಗಿತ್ತು, ಇಲ್ಲಿ ಮನೇಲಿ ಕೆಲಸಕ್ಕೊಂದು ಜನ. ಹೋಗಲಿ ಬಿಡು, ಸುಮ್ಮನೆ ಮಾತಾಡೋದೆ ಅಂತಕ್ಕೆ. ನೀನು ಬೆಂಗಳೂರಿಗೆ ಹೋಗ್ತೀನಿ ಅಂತ ಸುಳ್ಳು ಹೇಳಿ ಹೋಗೋದು ಬೇಡ. ನಾನು ಹೇಳ್ತೀನಿ, ಅವಳಿಗೆಲ್ಲ ಸ್ವಲ್ಪ ತಿಂಡಿ ಎಲ್ಲ ಕೊಟ್ಟು ಕಳಿಸ್ಬೇಕಿತ್ತು, ಅದಕ್ಕೆ ಕಳಿಸೀನಿ ಅಂತೀನಿ. ರೆಡಿಯಾಗು, ಉಳಿದಿದೆಯಲ್ಲ ರೆಡಿಯಾಗು. ಅವಳಿಗೆ ಬೇಕಾದ್ರೆ ಮತ್ತೊಂದು ಸತಿ ಫೋನ್ ಮಾಡಿ ಹೇಳು, ತಲೆ ಬಿಸಿ ಮಾಡ್ಕೊಂಬೇಡ, ನಾನು ನಾಳೆ ಬರ್ತೀನಿ ಅಂತ.